ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಕಾವೇರಿ, ಕಾವೇರಿ, ಅವತ್ತು ನಾನು ನಿನಗೆ ಅಹಂಕಾರದಿಂದ ಚಾಲೆಂಜ್ ಮಾಡಿದ್ದೆ. ನಾನೇ ನಿಮ್ಮಪ್ಪನ ಸಾವಿಗೆ ಕಾರಣ. ನಿನಗೆ ಆಕ್ಸಿಡೆಂಟ್ ಮಾಡಿಸೋದಕ್ಕೂ ನಾನೇ ಕಾರಣ. ನಿನಗೆ ತಾಕತ್ತಿದ್ರೆ ನನ್ನನ್ನು ಜೈಲಿಗೆ ಕಳಿಸು ಅಂತಾನು ಹೇಳಿದ್ದೆ. ಹಾಗೆ ನೀನು ನನ್ನನ್ನು ಕಂಬಿ ಹಿಂದೆ ತಳ್ಳಿ ನೀನು ಚಾಲೆಂಜಲ್ಲಿ ಗೆದ್ದೆ ಕೂಡ. ಆದರೆ ಇವತ್ತು ನನ್ನನ್ನು ಬಿಡಿಸಿ ನೀನೇ ಸೋತು ನನ್ನನ್ನು ಗೆಲ್ಲಿಸ್ತಿದ್ಯಲ್ಲ ಕಾವೇರಿ. ಯಾಕೆ ಕಾವೇರಿ, ಯಾಕೆ? ಈ ನನ್ನ ಶಿಕ್ಷಣ ಅರ್ಧಕ್ಕೆ ನಿಲ್ಲಿಸೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬಂತು ಕಾವೇರಿ? ಪ್ರಬಲ ಅವರೇ, ಮೊದಲು ಒಂದು ಸತ್ಯ ತಿಳ್ಕೊಳ್ಳಿ. ಆಕ್ಸಿಡೆಂಟ್ ಮಾಡಿಸಿದ್ದು ನೀವೇ ಇರ್ಬೋದು, ಆದ್ರೆ ನಮ್ಮಪ್ಪನ ಸಾವಿಗೆ ಅಥವಾ ರಾಮ್ ಸರ್ ಅವರ ಈ ಸ್ಥಿತಿಗೆ ನೀವೊಬ್ಬರೇ ಕಾರಣ ಅಲ್ಲ. ನಿಮ್ ಹಿಂದೆ ನಿಂತು ನಿಮ್ಮನ್ನ ಆಡಿಸ್ತಿದ್ದ ಆ ಸೂತ್ರಧಾರಿ ಯಾರು ಅನ್ನೋದು ನಮಗ್ ಗೊತ್ತಾಗಿದೆ. ಯಾರ್ ಕಾವೇರಿ? ಯಾರ ಬಗ್ಗೆ ಮಾತಾಡ್ತಾ ಇದೀಯ ನೀನು? ಬೇರೆ ಯಾರು ಅಲ್ಲ ಕಾತಿ ಅವರೇ, ಎಲ್ಲದಕ್ಕೂ ಕಾರಣ ನನ್ನ ಚಿಕ್ಕಪ್ಪ ರಘುಪತಿ. ನಮ್ಮಪ್ಪನ ಆಕ್ಸಿಡೆಂಟ್ಗೆ ರಾಮ್ ಸರ್ಗೆ ಸ್ಲೋ ಪಾಯ್ಸನ್ ಕೊಟ್ಟಿದ್ದಕ್ಕೆ ಎರಡಕ್ಕೂ ನಮ್ಮ ಚಿಕ್ಕಪ್ಪ ರಘುಪತಿನೇ ಕಾರಣ ಅನ್ನೋದು ನನಗೂ ರಾಮ್ ಸರ್ಗೂ ಗೊತ್ತಾಗಿದೆ. ಪ್ರಬಲ, ಇವ್ರು ಹೇಳ್ತಾ ಇರೋದು ನಿಜನಾ? ಹೇಳು ಪ್ರಬಲ, ನಿಜನಾ? ಹೌದು ಕಾತಿ, ನಿಜ. ಹಾಗೆ ಎಲ್ಲ ವಿಷಯ ಗೊತ್ತಾಗಿದ್ದಕ್ಕೆ ರಾಮ್ ಸರ್ ಕೋರ್ಟಲ್ಲಿ ನಿಮ್ಮ ಪರವಾಗಿ ನಿಂತರು. ಜೊತೆಗೆ ಅಪ್ಪ ಇಲ್ದೆ ಬೆಳೆದ ಕಾತಿ, ತೇಜು ಹಾಗೆ ನನ್ನ ಪರಿಸ್ಥಿತಿ ಹಾಗೆ ನಿಧಿಗೆ ಬರಬಾರ್ದು ಅನ್ನೋದು ಮೇನ್ ರೀಸನ್ ಆಗಿತ್ತು. ಅದಕ್ಕೆ ಅವರು ನಿಮ್ಮ ಪರ ನಿಲ್ಲೋದಿಕ್ಕೆ ಕಾರಣನೂ ಆಯ್ತು. ಅಪ್ಪನಾಗ್ ಸೋತ್ರು ತಾತನಾಗಿ ಸೋಲ್ಬಾರ್ದು ಅನ್ನೋ ಅವರ ಸಂಕಲ್ಪ ನನ್ನ ನಿರ್ಧಾರನ ಬದಲಾಯಿಸೋ ಹಾಗೆ ಮಾಡಿ ನಿಮ್ಮನ್ನ ಆಚೆ ಕರ್ಕೊಂಡು ಬರೋ ಹಾಗೆ ಮಾಡ್ತು. ಆದರೂ ಕಾವೇರಿ, ನಿನಗೆ ಆಕ್ಸಿಡೆಂಟ್ ಮಾಡಿಸಿದ್ದು ನಂದೇ ತಪ್ಪು. ಇದಕ್ಕೆ ಬೇರೆ ಯಾರೂ ಕಾರಣ ಅಲ್ಲ, ನಾನೇ. ಯಾರೂ ಕಾರಣ ಇಲ್ಲ ಅಂತ ಹೇಗೆ ಅಂದ್ಕೊಳ್ತೀರಾ? ಅದಕ್ಕೆ ನಾನೇ ತಾನೇ ಕಾರಣ. ನೀನ್ ಕಾರಣನಾ? ಅದೇ ಕಾವೇರಿ, ನಾನು ಎಲ್ಲ ಆಸ್ತಿ ಅಧಿಕಾರಕ್ಕೆ ಯಜಮಾನಿ ಆದಾಗ ಎಲ್ರನ್ನೂ ಬೀದಿಗೆ ಹಾಕ್ಬಿಡ್ತೀನಿ ಅನ್ನೋ ಭಯ.